ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಾಗ ನಾವು ನಿಮ್ಗೆ ಕರ್ಕೊಂಡು ಹೊಂಟೀವಿ ನೋಡ್ರಿ ಅತ್ಯಂತ ರಹಸ್ಯಮಯ ಹಾಗೂ ಪೌರಾಣಿಕ ಮಹತ್ವ ಹೊಂದಿರುವಂಥ ಶ್ರೀ ವಶಿಷ್ಠ ಋಷಿ ಆಶ್ರಮಕ್ಕೆ. ವಶಿಷ್ಠ ಋಷಿಗಳು ಇಲ್ಲಿ ತಪಸ್ಸು ನಡೆಸಿದರು ಮತ್ತು ಈ ಸ್ಥಳವು ಅನೇಕ ಅದ್ಭುತ ಶಕ್ತಿಗಳು ಹಾಗೂ ಆಶ್ಚರ್ಯ ಸಂಗತಿಗಳಿಂದ ತುಂಬೈತೆ ನೋಡ್ರಿ. ಈ ಆಶ್ರಮದ ಇತಿಹಾಸ ಮತ್ತು ಪೌರಾಣಿಕ ಕಥೆಗಳು ಸ್ವಲ್ಪ ಜನರಿಗೂ ಗೊತ್ತಿಲ್ಲದಂಥ ಒಂದು ರಹಸ್ಯಗಳು ಇಲ್ಲಿ ಅದಾವ. ಇಲ್ಲಿ ಏನಪ್ಪ ಅಂತಂದ್ರೆ ಕಾಡಿನ ಒಂದು ನಡಕ್ಕೆ ಅಂದ್ರೆ ಗುಡ್ಡ ಇರುವಂಥದ್ದು. ಈ ಥರ ಈಗ ಇದನ್ನೊಂದು ಕಮಾಣನ್ನು ನಿರ್ಮಾಣ ಮಾಡ್ಯಾರ. ಇಲ್ಲಿ ನೋಡ್ಬೋದು ನೀವು, ಕಚ್ಚಾ ರೋಡ್ ಹಿಡ್ಕೊಂಡು ಹೋಗ್ಬೇಕಾಗ್ತೈತಿ. ಇಲ್ಲಿ ಒಳಗಡೆ ಹೋದ್ರೆ ಏನಪ್ಪ ಅಂದ್ರೆ ಮಲಪ್ರಭಾ ನದಿಯ ದಂಡೆ ಸಿಗ್ತೈತೆ ನಮ್ಗೆ. ಇಲ್ಲಿ ವಶಿಷ್ಠ ಋಷಿಗಳು ಮಲಪ್ರಭಾ ನದಿಯ ದಂಡೆ ಮೇಲೆ ಅವರು ಇಲ್ಲಿ ತಪಸ್ಸನ್ನು ಮಾಡಿರಕ್ಕಂಥ ಜಾಗ ಇದು. ಇಲ್ಲಿ ಜಾಗ ಏನಪ್ಪ ಅಂತಂದ್ರೆ ಅತ್ಯಂತ ಶಾಂತಿ ಮತ್ತು ಸ್ವಚ್ಛತೆ ಇರುವಂತಹ ಜಾಗ ಇಲ್ಲಿ ನಿಮಗೆ ಕಂಡು ಬರ್ತೈತಿ. ಇಲ್ಲಿ ನೋಡ್ಬೋದು, ಇದೆ ನೋಡ್ರಿ ವಶಿಷ್ಠ ಋಷಿಗಳದ್ದು ಒಂದು ಸಣ್ಣ ಗುಡಿನೂ ಕೂಡ ಈಗ ನಿರ್ಮಾಣ ಮಾಡ್ಯಾರ. ಇಲ್ಲಿ ಈಶ್ವರಲಿಂಗನೂ ಐತಿ. ಇಲ್ಲಿ ವಶಿಷ್ಠ ಋಷಿಗಳ ಒಂದು ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ಯಾರ. ಇದೆ ನೋಡ್ರಿ, ಇಲ್ಲಿ ಕೆಳಗಡೆ ಇಳಿದು ಹೋದ್ರೆ ಮಲಪ್ರಭಾ ನದಿ ಇಲ್ಲಿ ನಮ್ಗೆ ಕಾಣ್ತಿದೆ. ಕಂಟಿನ್ಯೂ ಆಗಿ ಇಲ್ಲಿ ವಾತಾವರಣ ಇರುವಂಥದ್ದು ಇಲ್ಲಿ ನೋಡ್ಬೋದು ನೀವು. ಸ್ವಚ್ಛದ ಒಂದು ಮಲಪ್ರಭಾ ನದಿ ಕೂಡ ಇಲ್ಲಿ ಇರ್ತೈತೆ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟನ್ನು ಮಾಡಿರಿ. ನೀವು ಈ ಆಶ್ರಮಕ್ಕೆ ಭೇಟಿಯನ್ನು ಕೊಡ್ರಿ ಅನ್ನುವಂಥದ್ದು. ಮತ್ತು ಇದೇ ರೀತಿಯ ಒಂದು ರಹಸ್ಯಮಯ ಸಂಗತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.